ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬಿಜಾಪುರಕ್ಕೆ ಬಂದನಿ. ಇಲ್ಲಿ ಇಬ್ರಾಹಿಂ ರೋಜಾ ಐತಿ. ಇದನ್ನೀಗ ನೋಡಕ ಹೋಗೋಣ. ಇಬ್ರಾಹಿಂ ರೋಜಾ ಅಂದ್ರ ಇಬ್ರಾಹಿಂ ಆದಿಲ್ ಶಾಹನ ಒಂದು ಟೋಂಬ್ ಅಂದ್ರ ಗೋರಿ. ನೋಡ್ರಿ ಎಷ್ಟು ವಿಶಾಲವಾದ ಗಾರ್ಡನ್ ಐತಿ ಮುಂದುಗಡೆ. ಇಲ್ಲಿ ಯಾರಿಗೂ ವಿಡಿಯೋ ಮಾಡಕ ಒಂದು ಅಲಾವಿಲ್ಲ. ನಾನು ಪರ್ಮಿಷನ್ ತೊಗೊಂಬಂದಿನಿ ಗೋಲ್ ಗುಂಬಳದಾಗಿಂದ. ಪರ್ಮಿಷನ್ ತೊಗೊಂಬಂದ ಮಾತ್ರ ಇಲ್ಲಿ ವಿಡಿಯೋ ಮಾಡಕ ಪರ್ಮಿಷನ್ ಕೊಡ್ತಾರ ನಮಗ. ಇಲ್ಲಿ ನೋಡ್ರಿ ಎಲ್ಲಾ ಚಪ್ಪಲಿಗಳನ್ನ ಬಿಡಿಸಿಂದ ಒಳಗೆ ಹೋಗ್ಬೇಕಾಗತಿ. ನೋಡ್ರಿ ಇಲ್ಲಿ ಬೋರ್ಡು ಹಾಕ್ಯಾರು, ಲೀವ್ ಯುವರ್ ಫುಟ್ ವೇರ್ ಹಿಯರ್ ಅಂತ ಹೇಳಿ. ಇವು ನೋಡ್ರಿ ರಾಜ್ಯಗಳು ಶವಗಳನ್ನು ಒಯ್ಯಾಕ ನಾವೇನ ಚಿಟಪಾಲಿಕೆಯನ್ನು ಕಲಿತೀವಲ್ಲ ಅದ ರೀತಿ ಇವ ಅದಾವು. ಇವನ್ನ ಶವಗಳನ್ನ ಒಯ್ಯಾಕ ಉಪಯೋಗ ಮಾಡ್ತಿರು. ಯಾವ ರೀತಿ ಡೋಮ್ ಐತಿ ನೋಡ್ರಿ. ಎಲ್ಲವೂ ಇವು ಇಂಡೋ ಇಸ್ಲಾಮಿಕ್ ಒಂದು ಆರ್ಕಿಟೆಕ್ಚರ್ ಒಳಗ, ವಾಸ್ತುಶಿಲ್ಪದ ಒಂದು ಶೈಲಿ ಒಳಗ ಇವರೆಲ್ಲರೂ ಇವರ ಒಂದು ಕಟ್ಟಡಗಳನ್ನ ಇಲ್ಲಿ ಬಿಲ್ಟ್ ಮಾಡ್ಯಾರು. ಇಲ್ಲಿ ನೋಡಿ ಮೇಲೆ ಹತ್ತಿ ಹೋಗುವಂತ ಒಂದು ಬಾಗಲತಿ. ಮೇಲ್ಗಡೆ ಈ ಬಾಗಲ ಮುಖಾಂತರ ಮೇಲ್ಗಡೆ ಅವರು ಡೋಮದ ತುದಿಗೆ ಹೋಗಿದ್ರು. ಇಲ್ಲಿ ನೋಡಿ ಎರಡು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇದಾವು. ಈ ಒಂದು ಇಬ್ರಾಹಿಂ ರೋಜಾ ಅನ್ನೋದು ಒಂದು ರಾಜರ ಒಂದು ಮರಣದ ನಂತರ ಅವ್ರನ್ನ ಸಮಾಧಿ ಮಾಡ್ತಕ್ಕಂಥ ಸ್ಥಳವಾಗಿತ್ತು. ಇಲ್ಲಿ ನೋಡ್ರಿ ಇವ ಶೆಲ್ಗಳು ಕಾಣತಿ. ಬಹುಶಃ ಇಲ್ಲಿ ಖೈದಿಗಳನ್ನ ಯುದ್ಧದಲ್ಲಿ ಹಿಡಿದಂತ ಸೆರೆ ಹಿಡಿದ ಖೈದಿಗಳನ್ನ ಇಡ್ತಿದ್ರು. ಬಹಳ ದೊಡ್ಡದಾವು ನೋಡ್ರಿ. ಏನು ಸಣ್ಣ ರೂಮ್ಗಳದ ದೊಡ್ಡದ ರೂಮ. ಇವು ನೋಡ್ರಿ ಇಲ್ಲಿ ಕುದುರೆಗಳನ್ನ ಕಟ್ತಿರು ಅಂತ ಅನಿಸ್ತೈತಿ ನಮಗ. ನೋಡಿ ಎಷ್ಟು ವಿಶಾಲವಾದ ಎಲ್ಲಾ ಸೇಮ ಒಂದು ರೂಪ್ನ್ಯಾಗ ಅದಾವು. ಇದು ಒಂದ ಈಜು ಕೊಳ ಅಂತ ತೋರ್ತದೆ ನಮಗ ಅನಿಸ್ತದೆ. ಎಲ್ಲ ಕಡೆ 2 ಕಡೆ ಮೆಟ್ಲುಗಳದಾವು. ಇದು ಇದ್ರಿಗೆ ಕಾಣೋದು ಈಜಿದ ಇದು ಮಸೀದಿ ಇದ. ಇದು ಇದ್ರಿಗೆ ಇದು ಮಸೀದಿ ಕಾಣೋದು. ಇಲ್ಲಿ ಅವರು ನಮಾಜ ಪ್ರಾರ್ಥನೆಯನ್ನ ಮಾಡ್ತಿದ್ರು. ನೋಡಿ ಎಷ್ಟು ಒಂದು ಅದ್ಭುತವಾಗಿ ಕಟ್ಟ್ಯಾರು. ಎಷ್ಟು ಡೋಮ್ ಅದಾವು, ಯಾವ ರೀತಿ ಕಟ್ಟಿರ್ಬೇಕು ಅವರ. ಆಗಿನ ಕಾಲದ ಒಂದು ಮೇಸನ್ಸ್ ಅಂದ್ರೆ ಗೌಂಡ್ಯಾರಿಗೆ ಎಷ್ಟೊಂದು ಟ್ಯಾಲೆಂಟ್ ಇರ್ಬೋದು. ಈಗ ಇದ್ದಂಗ ಆಗ ಒಂದು ಇಂಪ್ಲಿಮೆಂಟ್ಸ್ ಅಂದ್ರ ಸಾಧನ ಸಲಕರಣೆಗಳು ಇದ್ದಿಲ್ಲ ಬಿಲ್ಡಿಂಗ್ ಕಟ್ಟಾಕ. ಅಂತ ಕಾಲದಾಗ ಇವು ಇಷ್ಟ ಅದ್ಭುತವಾಗಿ ಕಟ್ಟ್ಯಾರಪ್ಪ ಅಂದ್ರೆ ನಾವು ಅವರ ಒಂದು ಕಲೆಯನ್ನ ಮೆಚ್ಚಲೇಬೇಕಾಗತ್ತೆ. ಇದು ಮತ್ತೊಂದು ಬಿಲ್ಡಿಂಗ್ ಐತಿ. ಪ್ರತಿಯೊಂದು ಒಂದು ಕಲ್ಲಿನ ಸರ್ಕ ಅವರು ಒಂದು ಚಿತ್ರಗಳನ್ನ ಕೆತ್ತಿ ತೋರಿಸಿದ್ದಾರೆ ಆಗಿನ ಒಂದು ಕಲೆಯನ್ನ. ಇದು ಗೇಟ್ ಐತಿಲೆ, ಆ ಗೇಟ್ ಮುಖಾಂತರ ನಾವು ಒಳಗ ಬಂದಿವು. ಇಲ್ಲಿ ನೋಡ್ರಿ ಹಂಗ ಒಳಗ ಹೋಗ್ಕೋತ ಅಂದ್ರ ಪ್ರತಿಯೊಂದು ಕಲ್ಲಿನ ಮೇಲೂ ಒಂದೊಂದು ಚಿತ್ರ ಡಿಸೈನ್ ಅದಾವು ನೋಡ್ರಿ. ಕಾಣ್ತಾವ ನಿಮ್ಗ? ಹೌದಿಲ್ರಿ? ಎಷ್ಟು ಅವ್ರ ಕಲೆಯನ್ನ ಮೆಚ್ಚಬೇಕು ಅವ್ರದ್ದು. ಈ ರೀತಿಯಾಗಿ ಬರೀ ಕಲ್ಲಿನಾಗನ ಕಟ್ಟೋದು ಇಷ್ಟೆಲ್ಲ ಒಂದು ಬಿಲ್ಡಿಂಗ್ ಗಳನ್ನ ಕಟ್ಟಾಕ ಅವ್ರು ಸುಮಾರು 8ಕ್ಕಿಂತ ಹೆಚ್ಚು ವರ್ಷಗಳನ್ನ ತಗೊಂಡಾರು. ಈ ಒಳಗೆ ಹೋಗುನು. ಇಲ್ಲಿ ನೋಡ್ರಿ ಮೌಸೋಲಿಯಮ್ಸ್ ಅದಾವು. ಅಂದ್ರೆ ರಾಜರ ಸಮಾಧಿಗಳು ಇರ್ತಾರ. ಮೌಸೋಲಿಯಮ್ಸ್ ಅಂದ್ರೆ ಸಮಾಧಿಗಳು. ಹೆಂಗ್ ಗೋರಿ ಇರ್ತಾರಲ್ಲ, ಗೋರಿಗಳಿಗೆ ಸಮಾಧಿಗಳು. ದೊಡ್ಡ ಪ್ರಮಾಣದಲ್ಲಿ ಕಟ್ಟಿದಂತ ಗೋರಿಗಳು ಅದಾವು. ಇಲ್ಲಿ ನೋಡ್ರಿ ರಾಜರ ಶವಗಳನ್ನ ಇಟ್ಟ ಮೇಲುಗಡೆ ಕಲ್ಲಿನಿಂದ ಅವರು ಮುಚ್ಚಿ ಅವಕ್ಕ ಕೆತ್ಯಾರು.
ವಿವಿಧ ಚಿತ್ರಗಳನ್ನು ಡಿಸೈನ್ಸ್ಗಳನ್ನು ತೆಗೆದರು. ಈ ಒಂದು ಇಬ್ರಾಹಿಂ ರೋಜಾನ 1626 ಅಥವಾ 1627ರಾಗ ತಾಜ್ ಸುಲ್ತಾನ ಅಂದ್ರೆ ಇಬ್ರಾಹಿಂ ಆದಿಲ್ ಶಾಹಿನ ಹೆಂಡತಿ ವೈಫ್ ಏನಿದ್ಲು ಆಕಿನ ಕಟ್ಟಿಸ್ಯಾಳು. ಇದಕ್ಕೆ 8ಕ್ಕಿಂತ ಹೆಚ್ಚು ವರ್ಷಗಳು ತೆಗೆದುಕೊಂಡು ಈ ಒಂದು 2 ಬಿಲ್ಡಿಂಗ್ ಅನ್ನ ಮತ್ತು ಗಾರ್ಡನ್ ಎಲ್ಲವನ್ನು ರೆಡಿ ಮಾಡಕ 8ಕ್ಕಿಂತ ಹೆಚ್ಚು ವರ್ಷಗಳು ಆಗಿನ ಕಾಲದಾಗ ತೆಗೆದುಕೊಂಡು ವರ್ಷಗಳು ಬೇಕಾದವು. ಈ ಬಿಲ್ಡಿಂಗ್ ದಿ ಬ್ಲ್ಯಾಕ್ ತಾಜ್ ಮಹಲ್ ಅಂದ್ರೆ ಕರಿ ತಾಜ್ ಮಹಲ್ ಅತ್ತಾರು. ತಾಜ್ ಮಹಲ್ ಎಲ್ಲಿಗೂ ನಮ್ಮ ಉತ್ತರ ಪ್ರದೇಶದ ಅಲಹಾಬಾದ್ನಾಗ ತಾಜ್ ಮಹಲ್ ಐತಿ. ಇದಕ್ಕೆ ನಾವು ದಿ ಬ್ಲ್ಯಾಕ್ ತಾಜ್ ಮಹಲ್ ಅಂತ ಕರೀತಾರೆ. ಯಾಕಪ್ಪ ಅಂದ್ರೆ ಈಗ ಪ್ರತಿಯೊಂದು ಹೆಚ್ಚಿನ ಪ್ರಮಾಣದ ಕಪ್ಪು ಕಲ್ಲಿನಾಗ ಕಟ್ಟಿದ್ರಿಂದ ಇದನ್ನು ಬ್ಲ್ಯಾಕ್ ತಾಜ್ ಮಹಲ್ ಕರೀತಾರೆ. ಅಥವಾ ದಿ ತಾಜ್ ಆಫ್ ದಿ ಸೌತ್ ಅಂದ್ರೆ ದಕ್ಷಿಣದ ತಾಜ್ ಅಂತ ಕರೀತಾರೆ. ತಾಜ್ ಮಹಲ್ ಉತ್ತರ ಪ್ರದೇಶ ತಾಜ್ ಮಹಲ್ ಏನೈತಿ ಅದು ಉತ್ತರದಾಗ ಐತಿ, ನಮ್ಮ ಇಂಡಿಯಾದ ಉತ್ತರ ಭಾಗದಲ್ಲಿ ಬರ್ತೈತಿ. ಇದು ಎಲ್ಲಿ ಬರ್ತೈತಿ ದಕ್ಷಿಣದಾಗ ಐತಿ, ಅದಕ್ಕೆ ಇದನ್ನ ದಿ ತಾಜ್ ಆಫ್ ದಿ ಸೌತ್ ಅಂತ ಕರೀತಾರು. ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟು ಡಿಸೈನ್ಗಳು ಅದಾವು. ಹೌದಾ, ಬೇರೆ ಬೇರೆ ಅವ್ರ ಲಿಪಿ ಒಳಗ ಬಳ್ದಾರು. ಇಲ್ಲಿ ಒಬ್ಬರು ಪ್ರವಾಸಿಗರು ಅದನ್ನ ಓದತಕ್ಕಂತ ಪ್ರಯತ್ನ ಮಾಡತಾರು. ನೋಡ್ರಿ ಹೆಂಗ್ ಓದತಾರ. ಬಹುಶಃ ಅವ್ರಿಗೆ ಚೈತಿರ್ಬೇಕು ಒಂದ್ ಸ್ವಲ್ಪ ಸ್ವಲ್ಪ. ಅವ್ರ ಒಂದು ಕೆತ್ತನೆಯನ್ನ ನೋಡಾಕ ಬಹಳ ಅದ್ಭುತ ಅನಸ್ತತಿ. ನೋಡಿ ಇಲ್ಲಿ ಇವು ಸ್ಥಳಗಳಂದ್ರೆ ಬಾರಿ ಶಾಲಾ ಪ್ರವಾಸಕ ಮಕ್ಕಳನ್ನ ಕರೆತರಾಕ ಅತಿ ಯೋಗ್ಯದವು. ನಿಮ್ಮ ಮನೆ ಮಕ್ಕಳು ಮತ್ತು ಶಾಲೆ ಮಕ್ಕಳನ್ನ ಕರ್ಕೊಂಡು ಇಲ್ಲಿ ನೀವು ಬರ್ಬೋದು. ತೋರಿಸ್ರಿ ಮಕ್ಕಳಿಗೆ ಒಂದು ಇತಿಹಾಸದ ಬಗ್ಗೆ ಮಕ್ಕಳಿಗೆ ನೀವು ಒಂದು ತಿಳುವಳಿಕೆಯನ್ನು ಕೊಡಬಹುದು. ಎಲ್ಲ ಇತಿಹಾಸ ಹಿಸ್ಟ್ರಿ ಬುಕ್ನೇ ಬರ್ತಾವ. ಕರ್ನಾಟಕ ಹಿಸ್ಟ್ರಿ ಓದು ಮುಂದೆ ಎಲ್ಲವೂ ಬರ್ತಾವ. ಇಬ್ರಾಹಿಂ ಆದಿಲ್ ಶಾ, ಗೋಲ್ ಗುಮ್ಮಟ ಯಾರು ಕಟ್ರು, ಯಾವಾಗ ಕಟ್ರು ಎಲ್ಲ ಬರ್ತಾವು. ಆದ್ರೆ ಅವನು ಪ್ರತ್ಯಕ್ಷವಾಗಿ ಮಕ್ಕಳಿಗೆ ತೋರಿಸ್ಬೇಕಾದ್ದು ಬಹಳ ಮುಖ್ಯ ಆಕತಿ. ಇಲ್ಲಿ ನೋಡ್ರಿ ಒಂದು ಚೌಕಂದು ಐದೈತಿ, ಟ್ಯಾಗ್ ಐತಿ. ಇಲ್ಲಿ ಏನಾದ್ರು ಒಂದು ಗೊತ್ತ ವಸ್ತು ಅವರ ಇಡ್ತಿದ್ರು ಅಂತ ಅನಿಸ್ತೈತಿ. ಆಮೇಲೆ ಇಲ್ಲಿ ನೋಡ್ರಿ ಕೆಬ್ಬಣದು ಕಲ್ಲಿನ ಸಾಕಳಿ ಐತಿ, ಸರಪಳಿ ಐತಿ ಮೇಲೆ. ಈ ಗಾಳಿ ಒಳಗಾಡಕತ್ತದ ನೋಡ್ರಿ, ನಿಮ್ಮ ಕಾಣ್ತಿರ್ಬೋದು. ಇದು ಮಸೀದಿ ಐತಿ, ಇಂಡೋ ಇಸ್ಲಾಮಿಕ್ ಶೈಲಿ ಒಳಗ ಕಟ್ಟಿದಂತ ಮಸೀದಿಗಳು. ಇಲ್ಲಿ ಬಿಜಾಪುರದಾಗ ಇರ್ತಕ್ಕಂಥ ಎಲ್ಲ ಒಂದು ಬಿಲ್ಡಿಂಗ್ ಅನ್ನ ಗಮನಿಸಿದ್ರೆ ಎಲ್ಲವೂ ಒಂದೇ ಆಕಾರದಾಗ ಅದಾವು. ಹೌದಾ, ಎಲ್ಲ ಒಂದು ಗೋಪುರ ಅನ್ಬೋದು ಮತ್ತು ಅವರ ಒಳಗಿನ ಒಂದು ವಿನ್ಯಾಸ ಅನ್ಬೋದು. ಎಲ್ಲವೂ ನೋಡ್ಕೋತ ಒಂದಕ್ಕೊಂದ ಸಾಮ್ಯತೆ, ಒಂದು ಹೋಲಿಕೆ ಐತಿ ಕಂಡು ಬರ್ತೈತಿ ಇಲ್ಲಿ. ನೋಡ್ರಿ ಯಾವ ರೀತಿಯಾಗಿ ಕಟ್ಟ್ಯಾರ. ಎಲ್ಲ ಒಂದು ಗುಮ್ಮಟಗಳವು. ಇಲ್ಲಿ 10ಕ್ಕಿಂತ ಹೆಚ್ಚು ಮಿನಾರ್ ಅಂದ್ರೆ ಸಣ್ಣ ಸಣ್ಣ ಮಿನಾರ್ಗಳು, ದೀಪವನ್ನು ಹಚ್ಚಿ ಇರ್ತಕ್ಕಂಥ ಒಂದು ರಚನೆಗಳದಾವು. ಮುಂದ 2 ದೊಡ್ಡ ದೊಡ್ಡ ಗುಮ್ಮಟಗಳದಾವು. ನೋಡ್ರಿ ಇಲ್ಲಿ ಇದ್ರಿಗೆ ಕಾಣ್ತತಿ ಅದೊಂದ ಈ ಒಂದು ನಾವಿರ್ತಕ್ಕಂಥ ಬಿಲ್ಡಿಂಗ್ ಮೇಲೆ ಒಂದು ದೊಡ್ಡ ದೊಡ್ಡ ಗುಮ್ಮಟಗಳು ಹೆಂಗ ಗೋಲ್ ಗುಂಬಜ ಅವಲ್ಲ ಅದೇ ರೀತಿ ಅದಾವು. ನೋಡಿ ನಾ ಮತ್ತೆ ಹೊಳ್ಳೆ ಬರಾಕತ್ತಾನೆ. ಇದ್ರಿಗೆ ಕಾಣ್ತದ್ಲ ಗೇಟ್, ಅದೇ ಮೂಲಕ ನಾವು ಎಕ್ಸಿಟ್ ಆಗ್ಬೇಕಾಗತಿ. ಇಲ್ಲಿ ಬಹಳ ಬಿಸಿಲಿರೋದ್ರಿಂದ ಅವರು ಒಂದು ಕಾರ್ಪೆಟ್ ಹಾಕ್ಯಾರು. ಇದು ಒಂದು ಇಬ್ರಾಹಿಂ ರೋಜಾ ಇಂಡಿಯನ್ ಆರ್ಕಿಯಾಲಜಿಕಲ್ ಸರ್ವೆ ಡಿಪಾರ್ಟ್ಮೆಂಟ್ ಐತಿ, ಅದರ ಒಂದು ಅಡಿಯಲ್ಲಿ ಇದು ನಿರ್ವಹಣೆ ಆಗುತ್ತೆ. ಇದು ಬಹಳ ಶಿಸ್ತುಬದ್ಧವಾದ ಮೇಂಟೆನೆನ್ಸ್ ಐತಿ. ಬರ್ರಿ ನಿಮ್ಮ ಮಕ್ಕಳನ್ನ ಕರ್ಕೊಂಡ, ಶಾಲೆ ನೋಡೋನ್ ಕರ್ಕೊಂಡ ಬರ್ರಿ ಒಮ್ಮೆ ನೋಡ್ರಿ.